ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ನೋಡ್ತಾ ಇರ್ಬೋದು ಇಲ್ಲಿ ಬೆಳಗ್ಗೆನೇ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ ಬೆಂಗಳೂರಲ್ಲಿ ಅಂತ. ನನಗಂತೂ ಮಳೆನ ಸೈಲೆಂಟಾಗಿ ನಿಂತ್ಕೊಂಡು ನೋಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ನಾವು ಹೊಸ ಮನೆ ಕಟ್ಟಿದ್ರೆ ಮಳೆನ ಎಂಜಾಯ್ ಮಾಡೋಕ್ಕೆ ಅಂತಲೇ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಹತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ, ನಂಗೆ ಮಳೆ ನೋಡೋದಂದರೆ ತುಂಬ ಇಷ್ಟ, ನಂಗೆ ಒಂಥರ ಚೆನ್ನಾಗಿ ಜಾಗ ಮಾಡಿಕೊಡು ಅಂತ. ಇನ್ನು ದೇವ್ರು ಯಾವ ಥರ ಕರುಣಿಸ್ತಾನೆ ಅಂತ ಗೊತ್ತಿಲ್ಲ. ಅದೆಲ್ಲ ಪಕ್ಕಕ್ಕಿಲ್ಲಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ, ಹೇಗೆ ಹೋಗುತ್ತೆ ಅಂತ ನೋಡ್ಕೊಂಬರೋಣ. ಈ ಮನೇಲಿ ಸೊಂಪು ಇಲ್ಲದೆ ಇರೋ ಕಾರಣ ಮಾರ್ನಿಂಗ್ ಎದ್ದೊಳ್ಳೇಬೇಕು. ಎಷ್ಟು ಮಳೆ ಬಂದರೂ ಅಷ್ಟೇ, ಏನಾದರೂ ಅಷ್ಟೇ. ಕರೆಂಟ್ ಇಲ್ಲ ಅಂದರೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಬಟ್ ಇನ್ನು ಮಿಕ್ಕಿ ಟೈಮಲ್ಲಿ ಎದ್ದು ನೀರು ಹಿಡ್ಕೊಳ್ಳೇಬೇಕು. ಮಕ್ಕಳೆಲ್ಲ ಮಲ್ಕೊಂಡಿದ್ರು. ಸೈಲೆಂಟಾಗಿ ಸ್ವಲ್ಪ ಚಳಿ ಆಗ್ತಾಯಿತ್ತಲ್ಲ, ಹಾಗಾಗಿ ಬ್ಲ್ಯಾಂಕೆಟ್ ಹೊಚ್ಬಿಟ್ಟು ಮಲಗಿಸಿದ್ದೆ. ಬೆಚ್ಚಗೆ ಮಲ್ಕೊಂಡಿದ್ರು. ಹಾಗಾಗಿ ನನ್ನ ಕೆಲಸ ನಾನು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಎದ್ದು ಎಲ್ಲ ಕೆಲಸ, ಆಚಿನ ಕೆಲಸ ಎಲ್ಲ ಮುಗೀತು. ಮಕ್ಕಳ ಬಟ್ಟೆ ಒಗ್ದಿದ್ದ ಕಡೆಯಿಂದ ಪ್ರತಿಯೊಂದು ಎಲ್ಲ ಕೆಲಸ ಮುಗಿಸಿ ಇನ್ನು ಮನೆ ಒಳಗಡೆ ಬಂದಿದ್ದೀನಿ. ಮನೆ ಒಳಗಡೆ ಕಸ ಎಲ್ಲ ಗುಡಿಸಿದಾಯಿತು. ಇನ್ನು ಮನೆ ಒರೆಸ್ಕೊಂಡು ಬಂದು ಸ್ನಾನ ಮಾಡಿ ಆಮೇಲೆ ಏನಂತಾರೆ ಪೂಜೆ ಮಾಡಿ ಅಡುಗೆ ಮಾಡೋದಷ್ಟೇ. ಈ ಕಡೆ ಮನೆ ಒರೆಸೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಇನ್ನೂ ಮಳೆ ಬರ್ತಾನೆ ಇತ್ತು. ವೆದರ್ ಅಂತೂ ಎಕ್ಸ್ಟ್ರೀಮ್ಲಿ ಎಷ್ಟು ಸಖತ್ತಾಗಿತ್ತಂದರೆ ಅಷ್ಟು ಚೆನ್ನಾಗಿತ್ತು. ಒಂಥರ ಖುಷಿ ಮಳೆ ಬೀಳ್ತಾಯಿದ್ರೆ. ಅಂದರೆ ಹೊರಗಡೆ ಹೋಗೋ ಜನಕ್ಕೆ, ಕಾಲೇಜ್ಗೆ ಹೋಗೋರಿಗೆ ಕಷ್ಟ ಆಗೇ ಆಗುತ್ತೆ. ಬಟ್ ಮನೇಲಿರೋರು ಮಾತ್ರ ಎಂಜಾಯ್ ಮಾಡ್ತಾಯಿರ್ತಾರೆ ಅಷ್ಟೇ. ಇಲ್ಲಿ ನೋಡ್ಬೋದು ಇಷ್ಟು ಚಳಿ ಇದ್ರೂ ಇಡ್ಲಿ ಹಿಟ್ಟಂತೂ ಎಷ್ಟು ಚೆನ್ನಾಗಿ ಒದಗಿ ಬಂದಿತ್ತಂದ್ರೆ ಅಷ್ಟು ಚೆನ್ನಾಗಿ ಒದಗಿ ಬಂದಿತ್ತು. ಅದರಲ್ಲಿ ಅರ್ಧ ಮಾತ್ರ ಸಪ್ರೇಟ್ ಮಾಡಿ ಇನ್ನು ಅರ್ಧಕ್ಕೆ ಉಪ್ಪು ಹಾಕಿ ಕಲಸಿ ಇಲ್ಲಿ ಇಟ್ಟಿದ್ದೀನಿ. ಇದು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಒಳಗಡೆ ಬರೋ ಅಷ್ಟರಲ್ಲಿ ಚೆನ್ನಾಗಿ ಸೆಟ್ ಆಗುತ್ತೆ ಅಂದ್ಬಿಟ್ಟು ಮತ್ತು ಇನ್ನು ಅರ್ಧ ಉಪ್ಪು ಬೆರೆಸದೇ ಇರೋದನ್ನು ಈ ಕಡೆ ಬಾಕ್ಸ್ಗೆ ಹಾಕಿ ಎತ್ತಿಟ್ರೆ ನೆಕ್ಸ್ಟ್ ಡೇ ದೋಸೆ ಅವ್ರು ಪಡ್ಡು ಆಗುತ್ತೆ. ಮತ್ತು ನಾನು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಬೇಳೆ ನೆನೆ ಹಾಕಿ ಇಟ್ಟಿದ್ದೀನಿ. ಬಂದು ಬೇಯಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಗ ಬೆಂದ್ಕೊಳ್ಳುತ್ತೆ ಅಂದ್ಬಿಟ್ಟು ಹಿಂಗೆ ನೆನೆ ಹಾಕ್ಬಿಟ್ಟು ನಾನು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ನಾನು ಹೋಗಿ ಬರೋ ಅಷ್ಟರಲ್ಲಿ ಇದೆಲ್ಲ ಬೇಳೆ ನೆಂದಿದ್ರೆ ಆಮೇಲೆ ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಕ್ಲೀನಾಗಿ ಮನೆಯೆಲ್ಲ ಒರೆಸಿ ಬಂದು ಈಗ ತಲೆಗೆ ಬಟ್ಟೆ ಕಟ್ಕೊಂಡು ಸ್ವಲ್ಪ ಮಾಯ್ಶ್ಚರೈಸರ್ ಏನಾದರೂ ಹಚ್ಕೊಂಡು ಮುಂದಿನ ಕೆಲಸ ಮಾಡೋಣ ಅಂತ. ಮಕ್ಕಳು ಇನ್ನೂ ಮಲ್ಕೊಂಡಿದ್ರು, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸೈಲೆಂಟಾಗಿ ಕೆಲಸ ಮಾಡ್ತಾಯಿರ್ತೀನಿ ನಾನು. ಹೆವಿ ಗಲಾಟೆ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಸೌಂಡ್ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಸಿಂಪಲಾಗಿ ಒಂದು ಮಾಯ್ಶ್ಚರೈಸರ್ ಹಚ್ಕೊಂಡು ಕಿವಿ ಕಾಟನ್ ಇಟ್ಕೊಳ್ಳೋದು ಎಷ್ಟು ರೂಢಿ ತಪ್ಪಿಸ್ಬೇಕು ಅನ್ಕೋತಾ ಇದ್ದೀನಿ. ಬಟ್ ಆಗ್ತಾನೆ ಇಲ್ಲ. ನನ್ನ ತಂಗಿರೆಲ್ಲ ಬೈತಾನೆ ಇರ್ತಾರೆ, ಯಾವಾಗಲೂ ಹತ್ತಿ ಇಟ್ಕೊಂಡಿರ್ತೀಯ ರಿಮೂವ್ ಮಾಡಿಬಿಡು ಅಂತ. ಅದೇನೋ ಚೆನ್ನಾಗಿ ರೂಢಿ ಆಗಿರೋದ್ರಿಂದ ಅದು ಬಿಡಲಿಕ್ಕೆ ಆಗ್ತಾಯಿಲ್ಲ. ಟ್ರೈ ಮಾಡ್ತೀನಿ, ಹಂಗೆ ಸ್ವಲ್ಪ ಶಬ್ದ ಜಾಸ್ತಿ ಅನಿಸ್ಬಿಡುತ್ತೆ, ಹಾಗಾಗಿ ಅದನ್ನು ಬಿಡೋಕ್ಕಾಗ್ತಾಯಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಬಿಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಈಗ ನಂದು ರೆಡಿ ಆಯಿತು. ಸ್ವಲ್ಪ ತಲೆಯಲ್ಲಿ ನೀರೆಲ್ಲ ಹಂಗೆ ಇರುತ್ತಲ್ಲ, ಹಾಗಾಗಿ ಟವಲ್ ಏನು ರಿಮೂವ್ ಮಾಡ್ಲಿಕ್ಕೆ ಹೋಗಿಲ್ಲ ನಾನು. ಮಕ್ಕಳಿದ್ರು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊಬಿಡೋಣ ಅಂತ ಇಲ್ಲಿ ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಿಂದಿನ ವೀಕ್ ಅಂದರೆ ಭಾನುವಾರ ತಾನೇ ಎಲ್ಲ ದೇವಸ್ಥಾನ ಮನೆಯೆಲ್ಲ ತೊಳೆದಿದೆ, ಹಾಗಾಗಿ ಇವತ್ತಿನ ತೊಳೆಯೋಕ್ಕೆ ಹೋಗಿಲ್ಲ. ಅದನ್ನು ಬಿಟ್ಟು ದೇವ್ರಿಗೆಲ್ಲ ಮಾಮೂಲಿ ಹೂವೆಲ್ಲ ಚೇಂಜ್ ಮಾಡಿ ದೇವ್ರ ಮನೆ ಒರೆಸ್ಕೊಂಡು ಪೂಜೆ ಮಾಡಿಬಿಡೋಣ ಅಂತ. ಮಕ್ಕಳಿದ್ದಿದ್ರೆ ಯಾವಾಗಲೂ ನನ್ನ ಜೊತೆನೇ ಇರೋರು, ಮಮ್ಮಿ ನಾನು ಅಂತ. ಇವತ್ತು ಮಕ್ಕಳಿಲ್ಲ, ಅವ್ರು ಎದ್ಮೇಲೆ ಅವರು ಸ್ನಾನ ಆದಮೇಲೆ ಇನ್ನೊಂದು ಸರ್ತಿ ಪೂಜೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಈ ಕಡೆ ಸೈಲೆಂಟಾಗಿ ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಹಸ್ಬೆಂಡ್ ಯಾವಾಗಲೂ ಚಟ್ನಿ ಮಾಡ್ತೀಯೋ, ನಂಗೆ ಚಟ್ನಿ ಬೇಡ ಸಾಂಬಾರು ಮಾಡು ಅಂತೇಳಿದರು. ಹಾಗಾಗಿ ಒಣಕೊಬ್ಬರಿ ಸ್ವಲ್ಪ ಬೇಕಾಗಿತ್ತು, ಅದನ್ನು ತುರ್ಕೊಂಡು ಈ ಕಡೆ ಆ್ಯಸ್ ಯೂಶ್ವಲ್ ನಂಗೆ ಒಂದು ಟೈಮ್ಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಜೀರಿಗೆ, ಫ್ಲೇವರ್ಗೆ ಚಕ್ಕೆ, ಲವಂಗ ಮತ್ತು ಒಂದೇ ಒಂದು ಏಲಕ್ಕಿ, ಒಂದು ಸ್ವಲ್ಪ ಏನಂತಾರೆ ಕಾಳು ಮೆಣಸು, ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು, ಡ್ರೈ ರೋಸ್ಟ್ ಅನ್ನೋದಕ್ಕಿಂತ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಪೌಡರ್ ಮಾಡಿ ಎತ್ತಿಟ್ಕೊಳೋದಾದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ನಾನು ಕೊಬ್ಬರಿ ಹಾಕಿ ಸ್ವಲ್ಪ ಹುರ್ಕೊಂಡು ಇದನ್ನು ರುಬ್ಬಬೇಕಾದ್ರೆ ಅರಿಶಿನ, ಹುಣಸೆಹಣ್ಣು ಮತ್ತು ಇಂಗು ಹಾಕ್ಕೊಂಡು ಕ್ಲೀನಾಗಿ ಫೈನ್ ಪೇಸ್ಟ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಹುರಿದಿದ್ದಾಗಿ ಇದನ್ನು ಆರಕ್ಕೆ ಇಟ್ಬಿಡೋಣ. ಇದು ಆರಕ್ಕೆ ಇಟ್ಟಿದ್ದಾಗಿದ ತಕ್ಷಣ ಈ ಕಡೆ ಇಡ್ಲಿ ಹಿಟ್ಟು ಚೆನ್ನಾಗಿ ಸೆಟ್ಟಾಗಿತ್ತು. ಎಷ್ಟು ನೊರೆಯಾಗಿ ಬಂದಿತ್ತು ಅಂದರೆ ಚಳಿಗಾಲದಲ್ಲೂ ಇಷ್ಟು ಚೆನ್ನಾಗಿ ಉಬ್ಬುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ನಾನು ದೋಸೆಗೆ ಹಾಕ್ದಾಗ ಇಷ್ಟು ಉಬ್ಬುತ್ತೋ ಇಲ್ವೋ, ಇಡ್ಲಿಗೆ ಹಾಕ್ದಾಗಂತೂ ಸಖತ್ತಾಗಿ ಉಬ್ಬುತ್ತೆ. ಇಡ್ಲಿ ಪ್ಲೇಟ್ಗೆಲ್ಲ ಆಯಿಲ್ ಗ್ರೀಸ್ ಮಾಡಿಕೊಂಡು ಇಡ್ಲಿಗೆ ಇಟ್ಕೊತಾ ಇದ್ದೀನಿ.
ಇಲ್ಲಿ ಸಾಂಬಾರಿಗೆಲ್ಲ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ರುಬ್ಬೋ ಅಷ್ಟರಲ್ಲಿ ನನ್ನ ಮಗಳು ಎದ್ದೇ ಬಿಟ್ಲು. ಈ ಕಡೆ ಒಗ್ಗರಣೆಗೆಲ್ಲ ಏನೇನು ಬೇಕು ರೆಡಿ ಮಾಡಿಕೊಂಡು, ಈ ಕಡೆ ಬೇಳೆ ನೋಡ್ಬೋದು ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್. ಚಾಮಿಕ್ ನಮಸ್ತೆ ಮಾಡ್ದ. ಚಾಮಿನ್ ನೋಡಿ. ನಮಸ್ತೆ ನಮಸ್ತೆ ಮಾಡು. ನಮಸ್ತೆ ಮಾಡು ಮಾಡು ಕುಚ್ಚಿ. ನಮಸ್ತೆ ಮಾಡು. ಆಗಲೇ ಹೇಳ್ದಂಗೆ ಮಗಳು ಎದ್ದೇ ಬಿಟ್ಲು. ನನ್ನ ಮಕ್ಳಿಗೆ ಇಬ್ರಿಗೂ ಮಿಕ್ಸಿ ಓಡ್ತಾಯಿದ್ರೆ ಅಡುಗೆ ಮನೇಲಿ ನಿಂತ್ಕೊಂಡು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಒಂಥರ ಖುಷಿ ಅವ್ರಿಗೆ. ಶಾರು ಎದ್ದಿಲ್ಲ, ಪುನರ್ವಿ ಎದ್ಬಿಟ್ಲು. ಹಾಗಾಗಿ ಅವಳು ಬಂದು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ಲು. ಅವಳು ಕರ್ಕೊಂಬಂದು ದೇವ್ರು ತೋರಿಸಿ ಈ ಕಡೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅವಳಿಗೆ ಟಿ ವಿ ಆನ್ ಮಾಡಿಕೊಟ್ಟು ಸಾಂಬಾರು ಒಗ್ಗರಣೆಗೆ ಇಲ್ಲಿ ಒಂದು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಈ ಕಡೆ ಇಡ್ಲಿ ಸಹ ರೆಡಿ ಆಗಿತ್ತು. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಬಿಸಿ ಇದ್ದಾಗ ಇಡ್ಲಿ ತೆಗೆದುಬಿಟ್ರೆ ಬರೋಲ್ಲ, ಹಾಗಾಗಿ ಅದು ಆರಾಗಿ ಬಿಟ್ಟಿದ್ದೀನಿ. ಈ ಕಡೆ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಆದಮೇಲೆ ಸಾಂಬಾರು ಕಲರ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವು. ಅದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಬಟ್ ನನಗೆ ಅಷ್ಟು ನುಣ್ಣಗಾಗಲಿಲ್ಲ, ತರಿ ಆಗೋಯಿತು. ಮಸಾಲೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಂತ ಫಸ್ಟ್ ಮಸಾಲೆ ಹಾಕಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಇನ್ನು ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ಮೇಲೆ ಸ್ವೀಟ್ ಹಾಕಲೇಬೇಕಲ್ಲ, ಹಾಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವೀಟ್ ಹಾಕ್ಕೋಬೇಕು. ನನ್ನ ಹಸ್ಬೆಂಡಂತೂ ಮೊದಲೇ ಮೆನ್ಷನ್ ಮಾಡಿ ಹೇಳಿದರು ಸ್ವೀಟ್ ಸಾಂಬಾರೇ ಮಾಡು ಅಂತ. ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಗಳಲ್ಲಿ ನಿಮಗೆ ಹೇಗೆ ಅನಿಸುತ್ತೋ ಆ ಥರ ಮಾಡ್ಕೋಬೋದು. ಇಲ್ಲಿ ಸಾಂಬಾರು ರೆಡಿ ಆಯಿತು. ಸಾಂಬಾರು ಕುದಿಯೋ ಅಷ್ಟರಲ್ಲಿ ನಾನು ಈ ಕಡೆ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ರೆ ಸರಿ ಹೋಗುತ್ತೆ. ಅವಾಗ ಕೆಲಸ ಮುಗಿಸ್ಕೊಂಬಿಟ್ರೆ ಅಂತ ಪಾತ್ರೆ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಗ್ಯಾಸ್ ಎಲ್ಲ ಕ್ಲೀನಾಗಿ ಉಚ್ಕೊಬಿಟ್ರೆ ಎಲ್ಲ ರೆಡಿ ಆಗುತ್ತೆ. ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು. ಇವತ್ತಿನ ಬ್ರೇಕ್ಫಾಸ್ಟ್ ಇಡ್ಲಿ ಸಾಂಬಾರು ಬಿಸಿಯಾಗಿ ಯಮ್ಮಿಯಾಗಿ ಸಖತ್ತಂದರೆ ಸಖತ್ತಾಗಿ ಟೇಸ್ಟಿಯಾಗಿ ರೆಡಿ ಆಗಿತ್ತು. ಯಾರಾದರೂ ಮಾಡಿಲ್ಲ ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಕಿಚನ್ ಕ್ಲೀನ್ ಆಯಿತು. ಮತ್ತು ಈಗ ನಮ್ಮ ಪುನು ಬೇಬೆ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅಂಥ ಟೈಮು. ಹಾಗಾಗಿ ಅವಳ ಜೊತೆ ಮಾತುಕತೆ ಮಾಡೋಣ ಅಂತ ಹೊರಗಡೆ ಬಂದಿದ್ದೀನಿ. ಟಿ ವಿ ಮ್ಯೂಟ್ ಆಗಿದ್ದಕ್ಕೆ ಅವಳು ಮಮ್ಮಿ ಟಿ ವಿ ಮ್ಯೂಟ್ ಆಗೈತೆ ನೋಡು ಅಂತ ಹೇಳ್ತಾಯಿದ್ಲು. ಇವಳ್ದಾಗಿದ ತಕ್ಷಣ ಶಾರು ಹಂಗೆ ಎದ್ಲು. ಇನ್ನು ಅವಳ ಜೊತೆನೂ ಮಾತಾಡಬೇಕು. ಇವರಿಬ್ಬರ ಜೊತೆ ಆಟ ಆಡಿಕೊಂಡು ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ಆಮೇಲೆ ಸರಿ ಹೋಗ್ತಾರೆ. ಮಾವಮ್ಮ ಶರ್ವವ್ವ ಮಾವ ಶರ್ವವ್ವ ಶರ್ವ ಈ ಕಡೆ ಇಲ್ಲಿ ಇಲ್ಲಿ ಡಿಗಿ. ಪುನರ್ವಿ ಅಂತೂ ಫುಲ್ಲು ಹೊಟ್ಟೆ ಹಸ್ಕೊಂಬಿಟ್ಟಿದ್ಲು. ಹಂಗಾಗಿ ಮಮ್ಮಿ ಇಡ್ಲಿ ಅಂತ ಕೇಳ್ತಾನೆ ಇದ್ಲ. ಅವಳಿಗೆ ಅದಕ್ಕೆ ಫಸ್ಟ್ ಒಂದೆರಡು ಹಾಕ್ಕೊಟ್ಬಿಟ್ಟಿದ್ದೆ. ಅವಳಿಗೂ ಸಾಂಬಾರು ಚೆನ್ನಾಗಿ ಇಷ್ಟ ಆಯಿತು. ಸಾಂಬಾರು ಚೆನ್ನಾಗಿ ತಿನ್ಕೊಂಡಿದ್ಲು. ಚಟ್ನಿ ಮತ್ತು ಸಾಂಬಾರು ಎರಡೂ ಮಾಡಿರಲಿಲ್ಲ. ಒಂದು ಮಾಡಿದ್ರೆ ಒಂದು ಉಳ್ಕೊಳ್ಳುತ್ತೆ, ಹಾಗಾಗಿ ಸಾಂಬಾರು ಮಾತ್ರ ಮಾಡಿದ್ದೆ. ಹಬ್ಬಿ ಇದೆ ಅದಕ್ಕೆ ಸಾಂಬಾರು ತಾನೆ ನನಗೆ ಬೌಲಲ್ಲಿ ಹಾಕ್ಕೊಟ್ಬಿಡು, ಡಿಪ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿದರು. ಹಾಗಾಗಿ ಅವ್ರು ಇಷ್ಟದಂಗೆ ಬೌಲ್ಗೆ ಹಾಕಿ ಸಾಂಬಾರು ಹಾಕಿ ಕೊಟ್ಟೆ. ಬಟ್ ಸಾಂಬಾರಂತೂ ಎಷ್ಟು ಹೀರ್ಕೋತಾಯ್ತು ಅಂದರೆ ಸಾಂಬಾರೆಲ್ಲ ಎಷ್ಟೊಂದು ಸಾಂಬಾರು ಹಾಕ್ಸ್ಕೊಂಡು ತಿಂತಾಯಿದ್ರು. ಅವರು ಆಫೀಸಿಗೆ ರೆಡಿಯಾಗಿ ಅವ್ರಿಗೆ ಟಿಫನ್ ಮಾಡ್ಕೋತಾಯಿದ್ರು. ಈ ಕಡೆ ನಮ್ಮ ಪುನರ್ವಿ ಅಂತೂ ಬರೀ ಸಾಂಬಾರೇ ಕುಡಿತಾಯಿದ್ಲು. ಅದಕ್ಕೆ ಸಾಂಬಾರು ತಿಂದ್ರೇ ಹೊಟ್ಟೆ ಉರಿ ಎತ್ಕೊಳ್ಳುತ್ತೆ. ಇಡ್ಲಿನೂ ತಿನ್ನು ಅಂದ್ಬಿಟ್ಟು ಅವಳಿಗೆ ಇಡ್ಲಿ ಮಾಡಿ ತಿನ್ನಿಸ್ತಾಯಿದ್ದೆ. ಕೊಡು ಕೊಡಮ್ಮ, ರಿಮೋಟ್ ಕೊಡು ಪ್ಲೀಸ್, ಪ್ಲೀಸ್ ಕೊಡು. ವಾವ್
ಚಾವ್ ಪಾಮ್ 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 ಓ ಬಾಯಲ್ಲಿ ಪಾಮ್. ಅಮ್ಮ ಯಾರು ಬೀಳ್ಸಿದ್ದು? ಯಾರೋ ಬೀಳ್ಸಿದ್ದು? ಯಾರೋ ಶಾವು? ಅಮ್ಮ ನಿನ್ನ ಹೆಸರೇನಮ್ಮ? ಚಾರು ಅಲ್ಲ, ಶಾರ್ವರಿ ಅಲ್ಲ, ಶರಣು ಅಲ್ಲ, ಅಮ್ಮು ಅಮ್ಮುನಾ? ಹೂನಾ? ಹ್ಞೂ ಅಮ್ಮು ಅಮ್ಮು. ಚಿನ್ನಿ ಚಿನ್ನಿ ಯಾರು ಚಿನ್ನಿ? ಯಾರು ಯಾರು ಚಿನ್ನಿ? ಏಯ್ ಮಾಲ್ ತೋರಿಸು ಶರು ನಿಂದು ಎಷ್ಟು ಬಂದೈತೆ. ಎಷ್ಟೊಂದು ಅಲ್ಲಿ ಬಂದ್ಬಿಟ್ಟೈತಮ್ಮ, ಎಷ್ಟೊಂದು ಬಂದ್ಬಿಟ್ಟೈತೆ. ಕೌಂಟ್ ಮಾಡ್ಲಾ ಮಾಡು. 1 2 3 4 5 6 7 8 9 ಬಂದೈತೆ. ಬಾಯಲ್ಲಮ್ಮ ನಿಂಗೆ ನೋಡೋಣ. ಬಾಯ್ ಅಕ್ಕಕ್ಕೆ ಶೇಮ್ ಮಾಡಮ್ಮ, ಶೇಮ್ ಮಾಡು ಅಕ್ಕಕ್ಕ ಚೇಮ್ ಪಪ್ಪಿ ಪಪ್ಪಿ ಶೇಮ್. ಇನ್ನೊಂದ್ಸತಿ ಮಾಡು ಶೇಮ್ ಫೇಮ್. ನೋಡು ಶಾರು ನಿಂಗೆ ಶೇಮ್ ಮಾಡ್ತಾವಳ. ಬಟಾಕ ಬಾ ತಾನೇಮ್ಮ ಶಾರು. ಅಕ್ಕಕ್ಕೆ ಇನ್ನೊಂದ್ಸತಿ ಫೇಮ್ ಮಾಡು. ಬೇಬಿ ಅಕ್ಕ ನಡೀರಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಪಚಂಬಿಡೋದು. ಆಮೇಲೆ ಕೀಕಿ ಮಾಡೋಣ. ಓಣಮ್ಮ ಕುಡಿಲ್ ಬಾಟ್ಲು ಎತ್ತಿಕೊಂಡು. ಏನು ಬಿತ್ತು? ಏನದು? ಅಮ್ಮ ಎತ್ಕೊಂಬ ಕುಡಿಲ್. ಥ್ಯಾಂಕ್ ಯು. ಅಲ್ಲಿ ತೋರಿಸಮ್ಮ ನಿಂಕ ಅಲ್ಲಿ ತೋರಿಸು ಎಷ್ಟು ಬಂದೈತೆ. ಅಮ್ಮ ಬಾಯಿ ತುಂಬ ಬಂದ್ಬಿಟ್ಟೈತಮ್ಮ. ಏನು ತಿಂತಿರೋದು? 1 2 3 4 5 6 7 8 9 ಗಲಾಟೆ ನೀನೇ. ಚಾರ್ ಬಾ ಅವಳು ಕಿತ್ಕೊಂತಾಳು. ಏಯ್ ಕಿತ್ಲಾಗಲ್ಲ ಶಾರು. ಬಾಯ್ ನಾನು ನಿಂಗೆ ಬೇರೆ ಕೊಡ್ತೀನಿ ಬಾ ಶಾರು. ನಾನು ನಿಂಗೆ ಬೇರೆ ಕೊಡ್ತೀನಿ ಬಾ. ಓಡ್ವಾ. ಏಯ್ ವಾವ್. ಹೇಯ್ ಚೇಮ್ ಪಪ್ಪಿ ಚೇಮ್ ಬಾಯ್ಲಿ. ಚೇಮ್ ಬಾಯ್ಲಿ ಚೆಡ್ಡಿ ಅಕ್ಕ ಬಾರ ಛೀ. ಅಮ್ಮ ಅಕ್ಕ ಶೇಮ್ ಮಾಡಿ ಇನ್ನೊಂದ್ಸತಿ. ಶೇಮ್ ಪಪ್ಪಿ ಶೇಮ್. ವೆಲ್ಕಮ್ ಬ್ಯಾಕ್. ಹಾಯ್ ಮಾಡಿ ಅಕ್ಕಮ್ಮ. ಅವಳು ಹೊಡಿತಾಳ ನಿಂಕ. ಏ ಕಳ್ಳಿ. ಏಯ್ ಗೊಗ್ಗಿ ನೋಡಲ್ಲಿ ದೊಡ್ಡ ಗೊಗ್ಗಿ ಹಿಂಗೆ ನೋಡ್ತಾ ಇತ್ತು. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋದು. ಅದು ಇವ್ರು ಮಲ್ಕೊಂಡಾಗ ನನಗೂ ನಿದ್ದೆ ಬಂದ್ಬಿಡುತ್ತೆ. ಈಗ ನೋಡ್ಕೊ. ಏನಮ್ಮ ಶಾರು ಎಲ್ಕಮ್ಮ ಬಾಯ್ಲಿ ಶಾರು. ದೇವ್ರೆ ಆಗಲ್ಲಪ್ಪ ಕೆಲಸ ಮಾಡಕ್ಕೆ. ಎಷ್ಟು ಕೆಲಸ ಮಾಡಿದ್ರು ಆಗಲ್ಲ.
ತಲೆ ಕೆಟ್ಟೋಯ್ತು ಕೆಟ್ಟೋಯ್ತು. ಆಯ್ತಾ ಮಾತಾಡಿದ್ದು? ನಾನು ಮಾತಾಡ್ಲಾ? ಸಾಕು 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 ಸಾಕು. ನಾನು ಮಮ್ಮಿ ಮಾತಾಡ್ತೀನಿ. ನೋಡಿ ಬಟ್ಟೆ ಒಣಗಾಕ ನಾವು. ಬ್ಯಾಡ್ ಗರ್ಲ್ ಅಂತ ನೀನು ಮಿಷಿನ್ ಆಫ್ ಆಯ್ತಾ ನೋಡ್ಕೊಂಬೋಗು. ಮಿಷಿನ್ ಆಫ್ ಆಯ್ತಾ ನೋಡ್ಕೊಂಬೋಗು. ವಾಷಿಂಗ್ ಮಿಷಿನ್ ಒಂದು ದೊಡ್ಡ ಹುಚ್ಚು ಇವಳಿಗಂತೂ. ಅಪ್ಪ ದೇವ್ರ ತಲೆ ವರ್ಷದ ಗಿರ್ರ ಅನಿಸ್ಬಿಡ್ತಾಳೆ. ಬರ್ತಾಳೆ ಎಷ್ಟು ಕೆಲಸ ಮಾಡಿದ್ರು ಸಾಕ್ತಾಯಿಲ್ಲ. ಇವಾಗ ಒಂದು ರೌಂಡ್ ಬಟ್ಟೆ ಎಲ್ಲ ತೊಗೊಂಡು ಮಡ್ಚಿರ್ತೀವಿ. ಆಫ್ ಆಯ್ತಾ? ಓಕೆ ಒಣಗಾಕಣ. ಇವಾಗ ಮಕ್ಕಳ ಬಟ್ಟೆ ಎಲ್ಲ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್. ಸುಮ್ಮನೆ ಇರು. ವಾ ಲಾಸ್ಟ್ ವೀಕ್ 2 ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ. ಅಷ್ಟೊಂದು ಬ್ಯಾಕ್ ಪೇನ್ ಅಂದರೆ ಬ್ಯಾಕ್ ಪೇನು. ಏನು ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಇಂಜೆಕ್ಷನ್ಸು ಡ್ರಿಪ್ಸು ಟ್ಯಾಬ್ಲೆಟ್ಸು ಎಲ್ಲ ಆಯಿತು. ಓ ಹಾಂ ಇರು ಬೇಗ ಮಾತಾಡ್ಬಿಡ್ತೀನಿ. ಈಗ ಇವ್ರಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿದಾಯ್ತು. ಇನ್ನು ಬಟ್ಟೆ ಒಣಗಾಕ್ಬಿಟ್ಟು ನೆನ್ನೆ ಚಿಕನ್ ತಿನ್ಬೇಕು ಅನಿಸ್ತೈತೆ ಯಾಕೋ ನನಗೆ. ಆಮೇಲೆ ಹಸ್ಬೆಂಡ್ ಕೇಳಿದ್ವಿ ಇವತ್ತು ಸೋಮವಾರ ಬೇಡ ನಾಳೆ ಬೆಳಗ್ಗೆನೇ ತಂದು ಕೊಟ್ಬಿಡ್ತೀನಿ ಅಂದರು. ಇವಾಗ ಚಿಕನ್ ಆಲ್ರೆಡಿ ತಂದಿಟ್ಬಿಟ್ಟು ಹೋಗೋರೆ. ನನಗೆ ಇನ್ನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಅವರು ಇವಾಗ ನಮಗೆ ಬ್ರೇಕ್ಫಾಸ್ಟ್ ಆಗೈತಲ್ಲ ಮಲ್ಕೊಬಿಡು ಅಂತ ಹೇಳಿದ್ರು. ಎಷ್ಟು ಗಲಾಟೆ ಮಾಡೋದು? ನಾನು ಹಸ್ಬೆಂಡ್ ಇಬ್ಬರೇ ಇದ್ದಿದ್ರೆ ಏನೋ ಒಂದು ಆಗ್ಬಿಡ್ತೈತಿ. ಮಕ್ಕಳು ನಾವು ಚೆನ್ನಾಗಿಲ್ದಿರೋ ಇರಲಿ ಹಳ್ಳಿ ನಗ್ಲಿ ಮಕ್ಕಳನ್ನ ನೋಡ್ಕೊಂಡ್ಲೇಬೇಕು. ಏನು ನೈಸ್ ಹೊಡಿಬಿಡ ನೀನು ಹೋಗು. ಅಳ್ತಾ ಇದ್ರು ಸಹ ಅಳಕ್ಕೂ ನಮಗೆ ಫ್ರೀಡಮ್ ಇಲ್ಲ, ಹಂಗಾಗ್ಬಿಟ್ಟೈತೆ. ಅಳ್ತಾ ಇದ್ರು ಮಕ್ಳೇನಾದರೂ ಕೇಳಿದ್ರೆ ಅವ್ರು ಮಾತಾಡ್ಸಿದ್ರೆ ಅವ್ರದ್ದು ಏನೈತೋ ಅದೆಲ್ಲ ಮುಗಿಸಿನೇ ನಾವು ಮತ್ತೆ ಅಳು ಕಂಟಿನ್ಯೂ ಮಾಡಬೇಕು. ಹಂಗಾಗ್ಬಿಟ್ಟೈತೆ. ನನ್ನ ಮಗಳಂತೂ ಎಷ್ಟು ಗೊತ್ತಾ, ನನ್ನ ಫೋನ್ ಎಲ್ಲರೂ ಕಾಣ್ತಿರೋ ಸಾಕು ಕ್ಲೀನಾಗಿ ಫೋನ್ ತೆಗೆದು ಕ್ಯಾಮ್ರಾ ಆನ್ ಮಾಡಿ ಬ್ಲಾಗ್ ಮಾಡ್ತಾ ಇರ್ತಾಳೆ. ಅಲ್ಲಮ್ಮ? ನೋಡಿ ಹೂನಮ್ಮ. ಅಕ್ಕ ಬ್ಲಾಗ್ ಮಾಡ್ತಾಳಾ? ಬ್ಲಾಗು ಮಾಡ್ತಾಳಾ? ಈಗ ಹೋಗಿ ಮತ್ತೆ ಬಟ್ಟೆ ಒಣಗಾಕ್ಬಿಟ್ಟು ನಮ್ಮ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬೇಕು. ಆ ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ಇವತ್ತೇನೋ ಸ್ವಲ್ಪ ಬಿಸಿಲು ಬಂದೈತೆ. ಮಳೆ 3 ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾನೆ. ಹಾಗಾಗಿ ಬಟ್ಟೆ ಒಣಗಲೇ ಇಲ್ಲ. ಈಗ ಮಕ್ಕಳ ಬಟ್ಟೆ ಎಲ್ಲ ಹಾಕ್ಬಿಟ್ಟು ನಮ್ಮ ಬಟ್ಟೆ ಮತ್ತೆ ಹಾಕ್ಬಿಟ್ಟು ಬಂದು ಅಡುಗೆ ಮಾಡಬೇಕು. ಪೆಪ್ಪರ್ ಚಿಕನು ಮತ್ತು ಚಿಕನ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಮಾಡಿದ್ದೆ ಪೆಪ್ಪರ್ ಚಿಕನ್, ಹಾಗಾಗಿ ಸಖತ್ತಾಗಿತ್ತು. ಅದಕ್ಕೆ ಇವಾಗ ಮತ್ತೆ ಟ್ರೈ ಮಾಡಿ ಮತ್ತೆ ತಿನ್ನೋಣ ಅಂದ್ಕೊಂಡು ರೆಸಿಪಿ ಶೂಟ್ ಮಾಡೋಕ್ಕೋರೆ ಮತ್ತೆ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ಸುಮ್ಮನೆ ಹೈಲೈಟ್ಸ್ ಚಿಕ್ಕದಾಗಿ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬಂದು ಡನ್ ಮಾಡುವ. ಈ ಕಡೆ ಚಿಕನ್ ಫ್ರೈ ಕೂಡ ರೆಡಿ ಆಯಿತು. ಯಾವತ್ತಾದರೂ ಒಂದು ಸತಿ ವಿಡಿಯೋ ಶೂಟ್ ಮಾಡ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನನ್ನ ಕೈಯಲ್ಲಿ ಹೇಗಾಗುತ್ತೆ ಅಂತ. ಫಸ್ಟೆಲ್ಲ ಚೆನ್ನಾಗಿ ಆಗ್ತಾಯಿಲ್ಲ, ಬಟ್ ಇವಾಗ ಚೆನ್ನಾಗಿ ಆಗ್ತಾಯಿದೆ. ಆ್ಯಂಡ್ ಇದು ಬಂದು ಪೆಪ್ಪರ್ ಚಿಕನ್ನೇ, ಬಟ್ ಡ್ರೈ ಅಲ್ಲ, ಸೆಮಿ ಗ್ರೇವಿ ಥರ ಮಾಡ್ಕೊತಾಯಿನಿ. ನನಗೆ ರೈಸಿಗೆ ಬೇಕು, ಹಾಗಾಗಿ ಇದನ್ನೊಂದು ಚೂರು ಕುದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಮಕ್ಕಳಿಲ್ಲ ಆಲ್ರೆಡಿ ಕಾಯ್ತವ್ರೆ ಊಟಕ್ಕೋಸ್ಕರ. ಫೋನ್ ಬೇಕು, ಕೇಕೆ ಬೇಕಾ? ಆಯ್ತು ಈಗ ಕೊಡ್ತೀನಿ. ಓ ನಿಂಗೂ ಏನಾಯ್ತು? ಹಬ್ಬದ ಸುಮ್ಮ ಯಾರು ಮಾಡಿದ್ದು? ಯಾರು ಕೊಯ್ದಿದ್ದು? ಶಾರು
ಏನಾಯ್ತು? ಯಾರು ಹಬ್ಬ ಮಾಡಿದ್ದು? ಅಕ್ಕಕ್ಕೆ ಹಬ್ಬ ಮಾಡಿದ್ದು? ಚಾರು ಈಗ ಕೊಡ್ದಂಗಿರು. ಈ ಮಕ್ಕಳು ಊಟ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ರೆ ದೊಡ್ಡ ಕೆಲಸ ಆಗ್ಬಿಡುತ್ತೆ ನನಗಂತೂ. ಫ್ರೈ ರೆಡಿ ಆಯಿತು, ಇಡ್ಲಿ ಐತೆ, ಇನ್ನೂ ರೈಸ್ ಮಾಡಬೇಕು. ರೈಸ್ ಒಂದು ಸ್ವಲ್ಪ ಆಯಿತು, ಅದನ್ನೇ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ತಿನ್ನಿಸ್ತೀನಿ ರಮ್ಮ. ಈಗ ಕೊಡ್ತೀನಿ. ನಿಂಗೂ ಬೇಕಾ ಚಾರು? ಚಿನ್ ಚಿನ್ ಎಲ್ಲಿ ಕೂತ್ಕೊಂಡಿರೋದು? ಎಲ್ಲಿ ಕೂತ್ಕೊಂಡಿರೋದು? ಗಿಲ್ಬಾರ್ದಮ್ಮ. ಚೆನ್ನಾಯ್ತಾ ಅಮ್ಮ? ಸೂಪರ್ ಚೆನ್ನಾಯ್ತಾ? ಕೀಕಿ ಬೇಕಾ? ಹೊಟ್ಟೆ ಹಸ್ಕೊಂಬಿಟ್ಟೈತಮ್ಮ ಪುನು ಮಗುಕ. ಶಾರುಖ ಕೀಕಿ ಚಾರು ಸೂಪರ್ ಸೂಪರ್ ಸೂಪರ್. ಅಪ್ಪ ದೇವ್ರೆ, ಅಂತೂ ನಮ್ಮ ಶಾರುಖ್ ಊಟ ಮಾಡಿಸಿ ಮಲಗಿಸಿದೈತೆ. ಇನ್ನು ನಮ್ಮ ಪುನರ್ವಿ ಅವಳೆ, ಇವಳು ಇನ್ನು ಅದು ಯಾವಾಗ ಮಲ್ಕೊತಾಳೋ. ಜುಜ್ಜಿ ಮಾಡಲ್ಲಮ್ಮ? ಜುಜ್ಜಿ ಪಚನಲ್ಲ? ಜುಜ್ಜಿ ಬತ್ತಲ್ಲ ಪಚನಲ್ಲ? ನೋ ನೋ ಪಚನಲ್ಲ? ಬೆಳಗ್ಗೆ ಇಡ್ಲಿ ತಿಂದಿದ್ದು ಹೊಟ್ಟೆ ಹಶು ಆಗ್ತಾಯಿತ್ತು, ಊಟ ಮಾಡಬೇಕು. ಹಸ್ಬೆಂಡಿಗೆ ಕಾಲ್ ಮಾಡಿದ್ದೆ, ಇನ್ನೂ ಒಂದು ಹಾಫ್ ಆನ್ ಅವರ್ ಅಂತ ಹೇಳೋರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸರ್ತಿ ಕಾಲ್ ಮಾಡಿಬಿಟ್ಟು ಲೇಟ್ ಆದರೆ ತಿನ್ಕೊಬಿಡ್ತೀನಿ. ಬಾಯ್. ಓಕೆ ಬಾಯ್. ಬಾಯ್. ಓಕೆ ಬಾಯ್. ಬಾಯ್. ಪಚ್ಚ ನಡಿ ನೀನು. ಬಾಯ್. ಬಾಯ್. ಓಕೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಅವ್ರನ್ನೂ ಮಲಗಿಸಿ ನಾನು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಇಲ್ಲಿ ಬಟ್ಟೆ ಒಣಗಾಕಿದ್ನಲ್ಲ, ಮಳೆನೂ ಬರ್ತಾಯಿತ್ತು. ಹಾಗಾಗಿ ಈ ಕಡೆ ಸ್ವಲ್ಪ ಸರ್ಸೋಣ ಅಂದ್ಬಿಟ್ಟು ಹೊರಗಡೆ ಬಂದೆ. ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಮತ್ತು ಮಳೆ ನೋಡ್ತಾ ಇವತ್ತು ಎಂಜಾಯ್ ಮಾಡಿಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋ ತನಕ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾಯಿರೋ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೋಗಿ ಬರ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.